ಇವತ್ತು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಆದಿಯಾಗಿ ಪ್ರತಿಯೊಂದು ಮುಖಂಡರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಮಾತನಾಡ್ತಾರೆ. ಆದರೆ ಆ ಗೃಹಲಕ್ಷ್ಮಿ ಅಷ್ಟೊಂದು ಯಶಸ್ವಿ ಆಗ್ಲಿಕ್ಕೆ ಯಾರು ಕಾರಣ ಅಂತಂದ್ರೆ ನೀವೆಲ್ಲ ಅನ್ನೋದನ್ನ ಅವ್ರು ಯಾವತ್ತೂ ಮರೆದಿಲ್ಲ. ಅವ್ರು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಹತ್ರ 10 ಬಾರಿ ಹೇಳಿದ್ದಾರೆ, ಈ ಅಂಗನವಾಡಿ, ಈ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲಿನಿಂದ ಕೆಳಹಂತದವರೆಗೆ ಅಧಿಕಾರಿಗಳ ಒಂದು ಇಂಟ್ರೆಸ್ಟ್ನಿಂದ ಈ ಯೋಜನೆ ಇಷ್ಟೊಂದು ಜನಪ್ರಿಯ ಆಗಲಿಕ್ಕೆ ಸಾಧ್ಯವಾಯ್ತಮ್ಮ ಅಂತ ನನಗೆ ಪದೇ ಪದೇ ನನಗೆ ಹೇಳ್ತಾ ಇರ್ತಾರೆ. ಮುಂಚೆ ಒಂದು ಕಾಲ ಇತ್ತು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಂತಂದ್ರೆ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ರು. ಆದರೆ ಇವತ್ತು ಕಾಲ ಬದಲಾಗಿದೆ. ಸುಮಾರು 30,000 ಕೋಟಿ ಅನುದಾನ ಒಂದು ವರ್ಷಕ್ಕೆ ನಮ್ಮ ಇಲಾಖೆಯಿಂದ ಇಡೀ ಕರ್ನಾಟಕ ರಾಜ್ಯದ ಮನೆ ಮನೆಗೆ ಇವತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಗೃಹಲಕ್ಷ್ಮಿ ಯೋಜನೆಯನ್ನು ತಲುಪಿಸ್ತಾ ಇದೆ. ನಾನು ತಮ್ಮೆಲ್ಲರಿಗೂ ಒಂದು ಭಾಷೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಮುಂಬರುವಂಥ ದಿನದಲ್ಲಿ ಗ್ರ್ಯಾಚ್ಯುಟಿ ಇರಬಹುದು, ಇಡಿಗಂಟು ಇರಬಹುದು, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ನಾನು ಮಾಡಲಿಕ್ಕೆ ಸಾಧ್ಯನೋ. ಯಾಕಂತಂದರೆ ನಾನು ಮೊನ್ನೆ ನಡೆದಂಥ ನಮ್ಮ ರಿವ್ಯೂ ಮೀಟಿಂಗ್ನಲ್ಲಿ, ವಿಭಾಗ ಮಟ್ಟದ ರಿವ್ಯೂ ಮೀಟಿಂಗ್ನಲ್ಲಿ ಒಂದು ಮಾತನ್ನು ಹೇಳಿದೆ. ನಿಮ್ಮ ಕಡೆಯಿಂದ ಬರೀ ನಾವು ಕೆಲಸ ಮಾಡಿಸ್ಕೊಂಡ್ರೆ ಅಷ್ಟೇ ಸಾಲದು. ನಿಮ್ಮ ಕಷ್ಟ ಏನಿದೆ, ನಿಮ್ಮ ವೈಯಕ್ತಿಕ ಕಷ್ಟ ಏನಿದೆ, ಅದನ್ನು ಕೇಳುವಂಥ ಜವಾಬ್ದಾರಿ ಕೂಡ ಇಲಾಖೆಯ ಮಂತ್ರಿದು ಅಂತ ಒಂದು ಮಾತನ್ನು ಹೇಳಿದೆ.